ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ 12ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಅಕ್ಷದ ಮೇಲಿನ ಎಲ್ಲಾ ಬಿಂದುಗಳ y ನಿರ್ದೇಶಾಂಕಗಳು. ಆಯ್ಕೆ 1, ಆಯ್ಕೆ ಬಿ -1, ಆಯ್ಕೆ ಸಿ 2, ಆಯ್ಕೆ ಡಿ 0. ಸೊ ಇಲ್ಲಿ ಯಾವುದೇ ಒಂದು ಬಿಂದುವನ್ನ ನಾವು ಎಕ್ಸ್ ವೈ ರೂಪದಲ್ಲಿ ಗುರುತಿಸ್ತೇವೆ. ಓಕೆ, ಸೊ ಎಕ್ಸ್, ವೈ. ಸೊ ಇಲ್ಲಿ ಎಕ್ಸ್ ಅನ್ನೋದು ಎಕ್ಸ್ ಅಕ್ಷದ ಮೇಲಿನ ದೂರವನ್ನ ಮತ್ತು y ಅನ್ನೋದು y ಅಕ್ಷದ ಮೇಲಿನ ದೂರವನ್ನ ಸೂಚಿಸುತ್ತೆ. ಸೊ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ, ಸೊ ಎಕ್ಸ್ ಅಕ್ಷದ ಮೇಲೆ ಯಾವುದೇ ಬಿಂದುವನ್ನ ತೆಗೆದುಕೊಂಡ್ರೆ, ಉದಾಹರಣೆಗೆ 1, 2, 3, -1. ಸೊ ನೋಡಿ 1, 2, -3. ಸೊ ಈ ರೀತಿ ತಗೊಂಡ್ರೆ ಏನಾಗುತ್ತೆ, ಆ ಬಿಂದು ಮೇಲಕ್ಕೆ ಅಥವಾ ಕೆಳಕ್ಕೆ ಚಲಿಸದೆ ನೇರವಾಗಿ ಎಕ್ಸ್ ಅಕ್ಷದ ಮೇಲೆ ಹೋಗುತ್ತೆ ಅಲ್ವಾ. ಸೊ ನೋಡಿ, ಲೆಫ್ಟ್ ಹೋಗುತ್ತೆ ಅಥವಾ ರೈಟ್ ಹೋಗುತ್ತೆ. ಸೊ y ಅಕ್ಷದ ದಿಕ್ಕಿನಲ್ಲಿ ಅದರ ಚಲನೆ ಶೂನ್ಯ ಆಗಿರುತ್ತೆ, ಯಾಕಂದ್ರೆ ನಾವು ಎಕ್ಸ್ ಅಕ್ಷವನ್ನ ತೋರಿಸ್ತಾ ಇದ್ದೇವೆ. ಸೊ ಹಾಗಾದ್ರೆ ಎಕ್ಸ್ ಅಕ್ಷದ ಮೇಲಿನ ಯಾವುದೇ ಬಿಂದುವಿನ ನಿರ್ದೇಶಾಂಕ ಯಾವಾಗ್ಲೂ ಏನಾಗಿರುತ್ತೆ ಹೇಳಿ, x, 0 ಆಗಿರುತ್ತೆ. ಅಂದ್ರೆ ಏನಾಯ್ತು ಇಲ್ಲಿ, y ನಿರ್ದೇಶಾಂಕ ಏನಾಯ್ತು ಹೇಳಿ, ಶೂನ್ಯ ಆಯ್ತು ಅಲ್ವಾ. ಸೊ ಹಾಗಾದ್ರೆ ಎಕ್ಸ್ ಅಕ್ಷದ ಮೇಲಿನ ಎಲ್ಲಾ ಬಿಂದುಗಳ y ನಿರ್ದೇಶಾಂಕಗಳು ಏನಾಗಿರುತ್ತೆ, ಶೂನ್ಯವಾಗಿರುತ್ತೆ. ಹಾಗಾಗಿ ಇಲ್ಲಿ ಡಿ ಆಯ್ಕೆ ಸರಿಯಾಗಿದೆ. ಓಕೆ, ಥ್ಯಾಂಕ್ ಯು.